ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ಬ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹೊಸ ವರ್ಷ ಬಂದೇ ಬಿಡ್ತು. ಹಾಗೆ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ, ಅದು ಸಹ ಬಂದೇ ಬಿಡ್ತು ಅಲ್ವಾ. ಹಬ್ಬ ಅಂದರೆ ಸಂತೋಷ, ಖುಷಿ, ಸಡಗರ, ಸಂಭ್ರಮ ಎಲ್ಲ ಚಿಕ್ಕ ಮಕ್ಳಿಗಾದರೆ, ಇನ್ನು ನಮ್ಮಂಥವರಿಗೆ ಕ್ಲೀನಿಂಗು ಒಂದು ಕಡೆಯಿಂದ ಮನೆ ಕ್ಲೀನ್ ಮಾಡೋದೇ ನಮಗೆ ಹಬ್ಬ ಆಗಿಬಿಟ್ಟಿರುತ್ತೆ. ಸೊ ಅದೊಂಥರ ಖುಷಿನೇ ಅಲ್ವಾ. ಮನೆಯೆಲ್ಲ ಕ್ಲೀನ್ ಮಾಡಿ ಲಾಸ್ಟಲ್ಲಿ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ. ಸೊ ನಾವು ಸಹ ಇವತ್ತು ಕ್ಲೀನ್ ಮಾಡ್ಕೊತಾ ಇದ್ವಿ. ನಮ್ಮ ಅತ್ತೆ ನಾನು ಇಬ್ಬರು ಸೇರ್ಕೊಂಡು ಮಾಡ್ಕೊತಾ ಇದ್ದೀವಿ. ಅವರು ಮೇಲ್ಗಡೆ 2 ರೂಮ್ ಇದ್ದಾವೆ, ಅದನ್ನು ಕ್ಲೀನ್ ಮಾಡಿ ಬರೋ ಅಷ್ಟರಲ್ಲಿ ನಾನು ಕೆಳಗಡೆ ಸ್ವಲ್ಪ ಬಾಗಿಲು ತೊಳೆದ್ಬಿಡೋಣ, ನೀರು ಬರುತ್ತೆ, ನೀರು ಬಂದಾಗ ಮಾಡಿಬಿಟ್ರೆ ಬೇಗ ಕೆಲಸ ಆಗೋಗುತ್ತೆ ಅಂತ ಆಚೆ ಬಾಗಿಲು ತೊಳಿತಾ ಇದೆ. ಇನ್ನು ನಾಳೆ ಸುಮಾರಾಗಿ ನೀರು ಹಾಕ್ಕೊಂಡು ತೊಳಿಬೋದು, ಅಷ್ಟೊಂದು ಗಲೀಜೇನು ಇರೋದಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಇವತ್ತೇ ತೊಳೆದು ಮಾಡ್ಕೊಂಬಿಡ್ತೀವಿ. ಅವಾಗೆಲ್ಲ ಹಂಗೆ ಅಲ್ವಾ ಇದ್ದಿತ್ತು, ಇವಾಗ ಯಾರು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅವಾಗೆಲ್ಲ ಹಿಂದಿನ ದಿವಸನೇ ಬಾಗಿಲು ಎಲ್ಲನೂ ತೊಳೆದ್ಬಿಟ್ಟು ನೀಟಾಗಿ ಮಾಡಿ ಇಡ್ತಿದ್ರು. ಕೆಲವರು ರಾತ್ರಿ ಹೊತ್ತೇ ಬಾಗಿಲಿಗೆಲ್ಲ ನೀರು ಬಕ್ಕಿ ರಂಗೋಲಿನೂ ಸಹ ಬಿಟ್ಬಿಡ್ತಿದ್ರು. ಸೊ ನಾನೇನಿಲ್ಲ, ನಾನು ಬೆಳಗ್ಗೆ ಹೊತ್ತೇ ರಂಗೋಲಿ ಹಾಕೋದು. ಸೊ ಈಗ ಸದ್ಯಕ್ಕೆ ಬಾಗಿಲು ತೊಳೆದ್ಬಿಟ್ಟು ಬಂದೆ. ಇನ್ನು ಬೆಡ್ಶೀಟ್ಗಳ್ನೆಲ್ಲ ಸ್ವಲ್ಪ ಬಿಸಿಲಿಗೆ ಹಾಕ್ಬಿಟ್ಟು, ಆ ಬ್ಲ್ಯಾಂಕೆಟ್ಗಳನ್ನ ಬಿಸಿಲಿಗೆ ಹಾಕಿ ಬೆಡ್ಶೀಟ್ನೆಲ್ಲ ಒಗೆಯೋದಕ್ಕೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಒಗೆಯೋದಕ್ಕೆ ಚೇಂಜ್ ಮಾಡಲೇಬೇಕಲ್ಲ, ಧೂಳು ದುಮಾಲೆಲ್ಲ ಆಗಿರುತ್ತೆ. ಮನೆಗಂತೂ ಮಕ್ಕಳಿಗೆ ನಮ್ಮ ಬೆಡ್ಡೇ ಒಂಥರ ಕುರ್ಲಾನ್ ಬೆಡ್ ಆಗಿರೋದ್ರಿಂದ ಬಂದು ಜಂಪ್ ಮಾಡಿ ಅವ್ರಿಗೆ ಆಟ ಆಡೋಕ್ಕೆ ಹಾಕಿರೋ ಥರ ಇರುತ್ತೆ. ನಾವು ಮಲಗೋದಕ್ಕಲ್ಲ, ಅವ್ರಿಗೆ ಆಟ ಆಡೋದಕ್ಕೆ ಹಾಕಿರೋದು ಹಾಸಿಗೆ ಅಂತ ಅನಿಸ್ಬಿಡುತ್ತೆ. ಸೊ ಸಖತ್ ಗಲೀಜಾಗಿರುತ್ತೆ. ಸೊ ಅದನ್ನೆಲ್ಲ ತೆಗ್ದು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ತಲೆದಿಂಬು ಸಹ ಬಿಸಿಲಿಗೆ ಹಾಕಿದ್ವಿ. ಹಾಸಿಗೆಗಳ್ನೂ ಬಿಸಿಲಿಗೆ ಹಾಕಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಒಣಗಲಿ ಅಂತ ಹೇಳ್ಬಿಟ್ಟು ಅದನ್ನು ಸಹ ಮಾಡಿದ್ವಿ. ಸೊ ತಿಂಗ್ಳಿಗೆ ಒಂದು ಸತಿನಾದರೂ ನಾನು ಬೆಡ್ಶೀಟ್ ಕವರ್ಗಳಾದರೂ ಚೇಂಜ್ ಮಾಡೇ ಮಾಡ್ತೀನಿ. ಬೆಡ್ಶೀಟ್ ಆಗಲಿ ಹಾಸಿಗೆದಾಗಿರ್ಬೋದು ಚೇಂಜ್ ಮಾಡಲೇಬೇಕು. ಅದೊಂಥರ ಕ್ಲೀನಾಗಿರಲ್ವಲ್ಲ, ಮಕ್ಕಳು ಓಡಾಡೋದಾಗಿರ್ಬೋದು, ಯಾರೇ ಆಗಲಿ ಅಷ್ಟೇ ತಿಂಗ್ಳಿಗೆ ಒಂದು ಸತಿ ಚೇಂಜ್ ಮಾಡಿ ಒಳ್ಳೆಯದದು, ಕ್ಲೀನಾಗಿರುತ್ತೆ ಅಂತ ಹೇಳ್ತಾರೆ. ಈ ಪಿಲ್ಲೋ ಕವರ್ಸು ಅಷ್ಟೇನೆ, ಅದರಲ್ಲಿ ಏನೇನು ಇರುತ್ತೆ ಇನ್ಫೆಕ್ಷನ್ ಆಗ್ಬೋದು ನಮಗೆ. ಸೊ ಅದಕ್ಕೋಸ್ಕರ ತಿಂಗ್ಳಿಗೆ ಒಂದು ಸತಿನಾದರೂ ಚೇಂಜ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನೋಡಿ, ಬೆಡ್ಶೀಟ್ ತೆಗೆದ್ನಲ್ಲ, ಹಾಸಿಗೆನೂ ಸಹ ಬಿಸಿಲಲ್ಲಿ ಒಣಗಿಸ್ಬಿಡೋಣ ಅಂತ ಹಾಕಿದ್ವಿ. ಚೆನ್ನಾಗಿ ಬಿಸಿಲು ಸಹ ಬಂದಿತ್ತು ಇವತ್ತಂತೂ. ಈ ಥರ ಬಂದರೆ ಚೆನ್ನಾಗಿರುತ್ತೆ. ಈ ಸೋಫಾದಾಗಿರ್ಬೋದು, ಆ ದಿಂಬುಗಳು ಇರ್ತಾವಲ್ಲ ಅದನ್ನು ಸಹ ಹಾಕಿ ಎಲ್ಲ ಒಣಗಿಸ್ಕೊಳಕ್ಕೆ ಚೆನ್ನಾಗಿರುತ್ತೆ ಈ ಥರ ಬಿಸಿಲು ಬಂದಾಗ. ಸೊ ಇನ್ನು ನಾನು ಬೆಳಗ್ಗೆ ರೊಟ್ಟಿ ಮಾಡಿದ್ದೆ, ರವೆ ರೊಟ್ಟಿ ಮಾಡಿ ಬೀಟ್ರೋಟ್ ಪಲ್ಯ ಮಾಡಿದ್ದೆ. ನಾನು ಅವಾಗ ಹಿಂದೆಯೇ ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಇವತ್ತು ಹೆಂಗಿದ್ರು ಅಡುಗೆ ಮನೆ ಸಹ ಕ್ಲೀನ್ ಮಾಡ್ಕೊಳೋದು ಇರುತ್ತೆ ಅಂದ್ಬಿಟ್ಟು ಹಾಗೆ ಸುಮ್ಮನೆ ಫಸ್ಟು ಆಚೆ ಹೋಗಿ ಎಲ್ಲ ತೊಳೆದ್ಬಿಟ್ಟು ಬಂದೆ. ಇವಾಗ ನಮ್ಮ ಅತ್ತೆನೂ ಸಹ ಈ ಕಡೆ ಮೇಲ್ಗಡೆ ಟೆರೆಸಿಂದ ಮೆಟ್ಲುಗಳನ್ನೆಲ್ಲ ತೊಳ್ಕೊಂಬಂದಿದ್ರು. ಇನ್ನು ಈ ಕಡೆ ನಾನು ಅಷ್ಟರಲ್ಲಿ ಪಾತ್ರೆನೆಲ್ಲ ತೊಳೆದಿಟ್ಟಿದ್ದೆ. ಅವ್ರನ್ನ ತೊಳ್ಕೊಂಡು ಇದನ್ನೆಲ್ಲ ಬ್ರಷಲ್ಲಿ ಹಾಕಿ ಉಜ್ಜಿ ತೊಳಿತಾರೆಪ್ಪ. ನಮ್ಮ ಅತ್ತೆ ಏನು ಗೊತ್ತಾ, ಕೆಲಸ ಮಾಡಿದ್ರೆ ಮಾತ್ರ ಅದು ಮುಗಿಯೋ ತನಕ ಬಿಡೋಲ್ಲ, ಆ ಥರದವ್ರವರು. ಸೊ ಸರಿ, ಅವರು ಆಚೆ ಮಾಡ್ಕೊಂಡ್ರೆ ನಾನು ಒಳಗಡೆ ಮಾಡ್ಕೊಬೇಕು. ಯಾಕಂದರೆ ಒಂದೇ ಕೆಲಸ ಮಾಡಿದ್ರೆ ಆಗೋದಿಲ್ಲ. ಮಗಳು ಬೇರೆ ಇದ್ದಾಳಲ್ಲ ನಮ್ಮ ಮಗಳು, ಅವಳು ಮಲಗಿದ್ದಾಗ ಬೇಗ ಮಾಡ್ಕೊಬೇಕು, ಇಲ್ಲ ಯಾರಾದರೂ ನೋಡ್ಕೊತಿದ್ದಾಗ ಮಾಡ್ಕೊಂಬಿಡ್ಬೇಕು. ನಮ್ಮ ಮಾವ ನೋಡ್ಕೊತಾಯಿದ್ರು. ಅದಕ್ಕೋಸ್ಕರ ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅಷ್ಟರಲ್ಲಿ ಅಂಥೇಳಿ ಅಡುಗೆ ಮನೆ ನೀಟಾಗಿ ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊಬೇಕಾಗಿತ್ತು. ಹೇಳಿದ್ನಲ್ಲ, ಈ ಅಡುಗೆ ಮನೆ ಕ್ಲೀನಿಂಗೇ ಸ್ವಲ್ಪ ಲೇಟ್ ಅಂತ ಅನಿಸ್ಬೋದು. ಯಾಕಂದರೆ ಜಾಸ್ತಿ ನಾವು ದಿನ ಮಾಡಿದ್ರೂ ಅದು ಇದ್ದಿದ್ದೇ ಅಡುಗೆ ಮನೇಲಿ ಕೆಲಸಗಳು. ಹಾಗೇನೇನೆ ಏನೋ ಗೊತ್ತಿಲ್ಲ, ನನಗೆ ಮಾತ್ರನಾ ಇಲ್ಲ ನಿಮಗೂ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ. ಸೊ ದಿನ ಶೆಲ್ಫ್ ಒರೆಸು, ದಿನ ಧೂಳಿದ್ದೇ ಇರುತ್ತೆ. ನಾನು ವಾರಕ್ಕೆ ಒಂದು ಸತಿ ನಾನು ಈ ರೀತಿ ಕ್ಲೀನ್ ಮಾಡ್ಕೊತಾನೇ ಇರ್ತೀನಿ. ನಮ್ಮದು ಓಪನ್ ಕಿಚನ್ ಅಂದರೆ ಯಾವುದೇ ರೀತಿಯಾದಂಥ ಕ್ಯಾಬಿನೆಟ್ಸ್ ಇರೋದಿಲ್ಲ. ಅದಕ್ಕೋಸ್ಕರ ತುಂಬ ಧೂಳು ಅಂತ ಅನಿಸುತ್ತೆ ನನಗೆ. ಈ ಕಿಚನ್ ವಿಚಾರದಲ್ಲಿ ಬಂದಾಗ ಕ್ಯಾಬಿನೆಟ್ಸ್ ನಮ್ಮಮ್ಮ ಮನೇಲಿದೆ ಕ್ಯಾಬಿನೆಟ್ಸ್ಗಳು, ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅಲ್ವಾ. ಅದು ಗಾಳಿ ಆಡ್ತಾ ಇರಬೇಕು, ಓಪನ್ ಮಾಡಬೇಕು, ಆಮೇಲೆ ಒಂಥರ ಧಗೆ ಆಗುತ್ತೆ. ಅದ್ರ ಒಳಗಡೆ ಏನಾದರೂ ಇಟ್ಟರೆ ಹಂಗೇ ಏನೋ ಒಂಥರ, ಇವಾಗ ಮಾಮೂಲಿ ಮರ ಇಡ್ತೀವಲ್ಲ ನಾವು, ಬಿದ್ರದ್ದು ಮರ ಇಡ್ತೀವಲ್ಲ, ಅದನ್ನು ಇಟ್ಟು ಕ್ಲೋಸ್ ಮಾಡಿಬಿಟ್ರೆ ಕ್ಯಾಬಿನೆಟ್ ಒಳಗಡೆ ಏನಿಲ್ಲ, ಗಬೆಗೆ ಒಂಥರ ಹೋಗ್ಬಿಡುತ್ತೆ. ಆ ಥರದ್ದು ನನಗೆ ಇಷ್ಟ ಆಗಲಿಲ್ಲ. ಆದರೆ ನೋಡೋಕೆ ಮಾತ್ರ ಚೆನ್ನಾಗೈತೆ, ಬಟ್ ಕ್ಲೀನಿಂಗ್ ಮಾಡ್ಕೊಳೋದಕ್ಕೆ ತುಂಬ ಕಷ್ಟ. ಆ್ಯಂಡ್ ಅಷ್ಟೊಂದಾಗಿ ಇಷ್ಟ ಆಗಿಲ್ಲ. ಯಾರಿಗಾದ್ರೂ ನಿಮಗೂ ಹೀಗೆ ಅನಿಸಿರುತ್ತಾ? ಕಮೆಂಟಲ್ಲಿ ತಿಳಿಸಿ ನನಗೆ. ನೋಡೋಕೆ ಚೆನ್ನಾಗಿರುತ್ತೆ. ನಾವು ಮತ್ತೆ ತಿರ್ಗಾ ಕ್ಯಾಬಿನೆಟ್ ಒಳಗಡೆ ಸಹ ಕ್ಲೀನ್ ಮಾಡ್ಕೊಬೇಕು, ತಿರ್ಗಾ ಕ್ಯಾಬಿನೆಟ್ ಮೇಲೆ ಆ ಡೋರ್ಗಳೆಲ್ಲ ಒರೆಸ್ಕೊಬೇಕು. ನನಗೇನೋ ಈ ಥರ ಇದ್ರೇ ನೀಟಾಗಿ ಈ ಥರ ಆರಾಮಾಗಿ ತೊಳ್ಕೊಂಡ್ಬಿಡ್ತೀನಿ. ಈ ಥರ ಸ್ಕ್ರಬ್ಬರಲ್ಲಿ ಉಜ್ಜಿಬಿಟ್ಟು ಮಾಮೂಲಿ ಬಟ್ಟೆನ ಒರೆಸ್ಕೊಂಬಿಡ್ತೀನಿ, ಈಸಿಯಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಅದೊಂದು ಖುಷಿ ಇದೆ. ಅದನ್ನು ಮಾತ್ರ ನಾನು ಹೇಳ್ತೀನಿ, ನೋಡೋಕೆ ಚೆನ್ನಾಗಿರುತ್ತೆ, ಬಟ್ ಕ್ಲೀನಿಂಗ್ ಕಷ್ಟನೇ.
ಸೊ ನಾನು ಸಹ ಎಲ್ಲನೂ ವಿಂಡೋಸ್ ಆಗಿರ್ಬೋದು, ಶೆಲ್ಫ್ಸ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದೊಂಥರ ಹೆಂಗೆ ಅಂದರೆ ನಾವೇನೇ ಇಟ್ರೂ ಕಾಣುತ್ತೆ, ಬಟ್ ಅದು ಕ್ಯಾಬಿನೆಟ್ಸ್ ಎಲ್ಲ ಏನೂ ಕಾಣೋದಿಲ್ಲ. ಆಮೇಲೆ ಒಂದೊಂದು ಸತಿ ಯಾರಿಗಾನ ನಾವೇ ಎಲ್ಲಿಟ್ಟಿರ್ತೀವೋ ಗೊತ್ತಿರಲ್ಲ ಆ ಥರದ್ರಲ್ಲಿದ್ದಾಗ. ಈ ಥರ ಇದ್ದರೆ ಬೇಗ ಕೈಗೆ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ನಾವು ಮಾಡಿಸ್ಕೊಬೇಕು, ಬಟ್ ನೋಡೋಣ ಫ್ಯೂಚರಲ್ಲಿ ಯಾವಾಗಾದರೂ ಆದರೆ ಮಾಡಿಸ್ಕೊತೀವಿ. ಇಲ್ಲ ಅಂದರೂ ನನಗೇನು ತೊಂದರೆ ಏನಿಲ್ಲ. ಇದೇ ನನಗೆ ಸೆಟ್ ಆಗಿಬಿಟ್ಟಿದೆ. ಆದರೆ ನನಗೆ ಪಾತ್ರೆ ಜೋಡಿಸೋದಕ್ಕೆ ಇರಲಿಲ್ಲ. ಅದು ಪಾತ್ರೆ ಹಾಕ್ಕೊಳೋಕ್ಕೆ ಸ್ಟ್ಯಾಂಡು ಸಹ ಇಲ್ಲಿ ಚಿಕ್ಕದು ಹಾಕ್ಕೊಂಡಿದ್ದೀವಿ. ಅದೊಂದು ಪ್ರಾಬ್ಲಮ್ ಇದೆ ಅಷ್ಟೇ ನನ್ನ ಕಿಚನಲ್ಲಿ. ಅದು ಬಿಟ್ಟರೆ ಅಂಥದ್ದೇನು ಪ್ರಾಬ್ಲಮ್ಸ್ ಇಲ್ಲ, ಎಲ್ಲ ಚೆನ್ನಾಗೇ ಇದೆ. ನೋಡಿ ಚಿಕ್ಕದು ಹಾಕ್ಕೊಂಡಿದ್ದೀವಿ, ಕಾಣ್ತಿದ್ದೋ ಇಲ್ವೋ ಗೊತ್ತಿಲ್ಲ. ದೊಡ್ಡದು ಹಾಕೋಳೋಕ್ಕೆ ಜಾಗನೂ ಇಲ್ಲ ಇಲ್ಲಿ ಎಲ್ಲೂ. ಫುಲ್ಲು ಸುತ್ತಲೂ ಶೆಲ್ಫ್ಸ್ ಇದೆ. ನೋಡಬೇಕು ಏನು ಮಾಡ್ತಾರೋ ಮುಂದೆ ಅಂತ ಗೊತ್ತಿಲ್ಲ. ಸೊ ಇನ್ನು ಆ ಕಡೆ ಶೆಲ್ಫೆಲ್ಲ ಮುಗೀತು. ಈ ಕಡೆ ಸೀಕ್ರೆಟ್ ಡಬ್ಬ ಆಗಿರ್ಬೋದು, ಮಸಾಲೆ ಐಟಮ್ಸ್ ಏನೇನು ಇಟ್ಟಿರ್ತೀನಲ್ಲ ಈ ಡಬ್ಬಗಳನ್ನೆಲ್ಲ ತೆಗ್ದು ಅದನ್ನು ಸಹ ಕ್ಲೀನ್ ಮಾಡ್ಕೊಬೇಕು. ಹಾಗೆ ಕೆಲವರು ಹೇಳ್ತಾರೆ ಈ 5 ಪದಾರ್ಥಗಳು ಖಾಲಿ ಆಗೋಕ್ಕೆ ಬಿಡಲೇಬಾರ್ದು ಅಂತ. ಖಾಲಿ ಆದರೆ ಒಳ್ಳೆಯದಲ್ಲ, ಹಾಗೆ ಲಕ್ಷ್ಮಿ ಇರೋದಿಲ್ಲ ಅಂತಾರೆ. ಈ 5 ಪದಾರ್ಥಗಳು ಮನೆಯಲ್ಲಿದ್ದರೆ ಲಕ್ಷ್ಮಿ ಯಾವಾಗಲೂ ಮನೆಯಲ್ಲೇ ಇರ್ತಾಳೆ ಅಂತಾರೆ. ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಅದೊಂದು ನಂಬಿಕೆ. ಎಲ್ಲ ನಂಬಿಕೆನೂ ಮೂಢನಂಬಿಕೆ ಆಗಿರೋದಿಲ್ಲ ಅಲ್ವಾ. ಅದು ಎಲ್ಲ ನಮ್ಮ ಹಿರಿಯರು ಹೇಳಿದ ಮೇಲೆ ಅಂದಮೇಲೆ ಕೆಲವೊಂದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಅದರಲ್ಲೂ ಕಳ್ಕೊಳೋಂಥದ್ದು ಏನೂ ಇರೋದಿಲ್ಲ, ಖರ್ಚೋಗೋ ಅಂಥದ್ದು ಏನೂ ಇರೋದಿಲ್ಲ. ಇರೋದು ನೋಡ್ಕೊಳ್ಳೋದು ಅಷ್ಟೇನೆ. ಯಾವುದು ಅಂತ ಅಂದರೆ ಒಂದು ಫಸ್ಟ್ನೇದಾಗಿ ಬಂದು ಉಪ್ಪು. ಎಲ್ಲರಿಗೂ ಗೊತ್ತು ಉಪ್ಪು ಅನ್ನೋದು ಒಂದು ಲಕ್ಷ್ಮಿ ಸ್ವರೂಪ ಆಗಿರುತ್ತೆ. ಕೆಲವರು ಉಪ್ಪಿನ ದೀಪನೂ ಸಹ ಹಚ್ತಾರೆ ಅಲ್ವಾ. ಸೊ ಉಪ್ಪು ಅನ್ನೋದು ಮನೇಲಿ ಇರಲೇಬೇಕು. ಸ್ಟಾಕ್ ಮಡಿಕೊಂಬಿಟ್ಟಿರಿ ಸ್ನೇಹಿತರೆ. ಖಾಲಿ ಆಗ್ತಿದೆ ಅಂದರೆ ತೊಗೊಂಡು ಮತ್ತು ನೀವು ಅಂಗಡಿಗೆ ಹೋಗಿ ತರೋದ್ರ ಬದಲು, ಅಂದರೆ ಅಂಗಡಿಗೆ ಹೋಗಿ ತರಬೇಕು ಹೌದು, ಬಟ್ ಇನ್ನೂ ಒಂದು ಪ್ಯಾಕೆಟ್ ಇದೆ ಮನೇಲಿ ಅನ್ನುವಾಗಲೇ ತಂದು ಇಟ್ಕೊಂಬಿಡಿ. ಅದೇನು ತೊಂದರೆ ಆಗೋದಿಲ್ಲ ಅಲ್ವಾ. ಸೊ ಮುಂಚಿತವಾಗಿಯೇ ತಂದು ಇಟ್ಕೊಂಬಿಡಿ. ಸೊ ಖಾಲಿ ಆಗೋ ತನಕ ಕಾಯಕ್ಕೆ ಹೋಗಬೇಡಿ ಆಯಿತಾ. ಇದೊಂದು ಹೇಳ್ತೀನಿ. ಹಾಗೆ ನೆಕ್ಸ್ಟ್ ಬಂದು ಅರಿಶಿನವೂ ಸಹ ಲಕ್ಷ್ಮೀ ಸ್ವರೂಪನೇ ಹೌದು. ನಾವು ಅರಿಶಿನ ಕುಂಕುಮ ಅದು ಒಂದು ದೇವ್ರ ಸಮಾನ ಅಂತಲೇ ನಾವು ಪೂಜೆನೂ ಸಹ ಮಾಡ್ತೀವಿ ಅಲ್ವಾ. ಸೊ ಅದಕ್ಕೇನೆ ಅರಿಶಿನವೂ ಸಹ ಅಡುಗೆ ಮನೆಯಲ್ಲಿ ನಾವು ಉಪಯೋಗಿಸೋಂಥದ್ದೇ ತಾನೇ. ಅದನ್ನು ಸಹ ಖಾಲಿ ಆಗೋ ತನಕ ಕಾಯಕ್ಕೆ ಹೋಗಬೇಡಿ, ಅದನ್ನು ಸಹ ತಂದು ಇಟ್ಕೊಂಬಿಡಿ. ಹಾಗೆ ಮೇಯ್ನಾಗಿ ಇನ್ನು ನೆಕ್ಸ್ಟು ಅಕ್ಕಿ. ನೀವು ನೋಡಿದ್ದೀರಾ, ನಾವು ಏನಾನ ದೇವರಿಗೆ ಮಡ್ಲಕ್ಕಿ ಕೊಡೋಕೆ ಹೋದಾಗ ಲಾಸ್ಟಲ್ಲಿ ತಟ್ಟೆ ಖಾಲಿ ತೊಗೊಂಡೋಗ್ಬಾರ್ದು ಅಂದ್ಬಿಟ್ಟು ಒಂದು ಸ್ವಲ್ಪ ಅಕ್ಕಿನ ಹಾಕ್ತಾರೆ ಅಲ್ವಾ. ಸೊ ಅದೇ ರೀತಿ ಪೂರ್ತಿ ಬಾಕ್ಸ್ ಖಾಲಿ ಆಗೋ ತನಕ ಕಾಯಕ್ಕೆ ಹೋಗಬೇಡಿ. ಅಕಸ್ಮಾತ್ ಖಾಲಿ ಆಗಿದೆ ಮತ್ತು ಯೂಸ್ ಮಾಡೋಕ್ಕಾಗಲ್ಲ, ಅಕ್ಕಿ ಇಲ್ಲ ತರಿಸಲೇಬೇಕು ಯೂಸ್ ಮಾಡೋದಕ್ಕೆ ಅಂದರೆ ಒಂದು ಸ್ವಲ್ಪ ಬಿಟ್ಬಿಡಿ, ಬಾಕ್ಸಲ್ಲಿ ಸ್ವಲ್ಪನ ಬಿಟ್ಬಿಡಿ. ಇನ್ನು ತಂದಾದ್ಮೇಲೆ ಬೇಕಾದರೆ ಬಾಕ್ಸ್ನ ನೀಟಾಗಿ ತೊಳೆದ್ಬಿಟ್ಟು ನೀವು ಫಿಲ್ ಮಾಡ್ಕೊಬೋದು. ಮನೆಯಲ್ಲಿ ಯಾವಾಗ್ಲೂ ಸಿರಿ ಸಂಪತ್ತು ತುಂಬಿರುತ್ತೆ ಅಂತ ಹೇಳ್ತಾರೆ. ಅದು ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ನಂಬಿಕೆ ಅನ್ನೋದು ನಮ್ಮ ಮೇಲಿರುತ್ತೆ. ಇವಾಗ ಇದನ್ನು ಕೆಲವ್ರು ನಂಬ್ತಾರಪ್ಪ, ಫಾಲೋನೂ ಸಹ ಮಾಡ್ತಾರೆ. ಸೊ ಈ ಥರ ಯಾರಾದರೂ ಫಾಲೋ ಮಾಡೋರಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸರಿನಾ. ನಾನು ಸಹ ಅಷ್ಟೇ, ಖಾಲಿ ಆಗೋ ತನಕ ವೆಯ್ಟ್ ಮಾಡಲ್ಲ, ಮುಂಚಾಗೇ ತಂದು ಇಡಿಸಿರ್ತೀನಿ ಮನೆಯಲ್ಲಿ. ಸೊ ಈ ರೀತಿ ಇರುತ್ತೆ. ಆಮೇಲೆ ಇದೊಂದು ಆದರೆ ಇನ್ನೊಂದು ಏನಾದರೂ ಹೇಳ್ಬೋದು ಅಂದರೆ, ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಅವಾಗ ನಾವು ಸಡನ್ನಾಗಿ ಅಕ್ಕಿ ಖಾಲಿಯಾಗಿ ಹೋಗ್ಬಿಟ್ಟಿದೆ, ಬೆಳಗ್ಗೆ ಹೊತ್ತು ಹೋಗಿ ತರ್ಸೋಕ್ಕಾಗುತ್ತಾ, ಒಂದು ದಿವಸ ಮುಂಚೆನೇ ತಾನೇ ತಂದು ಇಟ್ಕೊತೀವಿ. ಇದನ್ನು ಅದೇ ಥರ ಅಂದ್ಕೊಳ್ಳಿ. ಬಾಕ್ಸಲ್ಲಿ ಇನ್ನೊಂದು ಸ್ವಲ್ಪ ಇದೆ ಅಂದಾಗಲೇ ಮುಂಚಿತವಾಗ್ಲೇ ತಂದು ಇರಿಸ್ಕೊಳೋದು ಒಳ್ಳೆಯದು, ಓಕೆನಾ. ನೆಕ್ಸ್ಟ್ ಇನ್ನೊಂದು ಬಂದು ಈ ಮಾಮೂಲಿ ಅಕ್ಕಿ ಹಸಿಟ್ಟು ಆಗಿರ್ಬೋದು, ಗೋಧಿ ಹಸಿಟ್ಟು, ರಾಗಿ ಹಸಿಟ್ಟು, ಈ ರೀತಿಯಾದಂಥ ಹಸಿಟ್ಟುಗಳು ಸಹ ಮನೇಲಿ ಯಾವಾಗಲೂ ಇರಲೇಬೇಕು ಸ್ನೇಹಿತರೆ. ಖಾಲಿ ಆಗೋ ತನಕ ಕಾಯಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಬಂದು ಎಣ್ಣೆನೂ ಸಹ ಒಂದು ಲಕ್ಷ್ಮೀ ಸ್ವರೂಪನೇ. ನಾವು ಇವಾಗ ದೇವಸ್ಥಾನಕ್ಕೆಲ್ಲ ಎಣ್ಣೆ ಕೊಡ್ತೀವಿ ಅಲ್ವಾ, ಅದೇಂತ ಕೊಡ್ತೀವಿ ಹೇಳಿ, ದೀಪ ಹಚ್ಚೋದಕ್ಕೆ. ಮನೇಲಿ ಯಾವತ್ತೂ ಆಗಲಿ ದೀಪ ಹಚ್ಚೋದಕ್ಕಾಗಲಿ ಅಡುಗೆ ಮಾಡೋದಕ್ಕಾಗಲಿ ಎಣ್ಣೆ ಖಾಲಿ ಆಗೋ ತನಕ ಕಾಯಕ್ಕೆ ಹೋಗಬಾರ್ದು. ಸೊ ನಂಬಿಕೆ ಇಟ್ಟು ಮಾಡಿ. ಆಮೇಲೆ ಯಾವತ್ತಿದ್ರೂ ನಾವು ರೇಷನ್ ತರಿಸೋದೇ ಅಲ್ವಾ, ಸ್ವಲ್ಪ ಇದ್ದಾಗಲೇ ತರಿಸ್ಕೊಂಡ್ರೆ ನಮಗೇ ತಾನೇ ಯೂಸ್ಫುಲ್ ಆಗಿರುತ್ತೆ. ಸೊ ಅದನ್ನು ಸಹ ಹೇಳ್ತೀನಿ, ಮುಂಚಿತವಾಗ್ಲೇ ತಂದು ಮಾಡ್ಕೊಳ್ಳಿ. ಈ 5 ವಸ್ತುಗಳು ಯಾವಾಗಲೂ ಅಡುಗೆ ಮನೆಯಲ್ಲಿ ಆಗಿರ್ಬೋದು ಸದಾ ಇದ್ದರೆ ಮನೆಯಲ್ಲಿ ಸಿರಿ ಸಂಪತ್ತು ಸದಾ ತುಂಬಿರುತ್ತೆ ಅಂತ ಹೇಳ್ತಾರೆ. ಮತ್ತು ಫುಲ್ಲು ಕ್ಲೀನಿಂಗಲ್ಲಿ ಇಳಿದ್ಬಿಟ್ಟಿದ್ದಾರೆ. ಶೋಕೇಶ್ ಎಲ್ಲ ಒರೆಸ್ತಾಯಿದ್ರು. ನಂದು ಅಡುಗೆ ಮನೆಯೆಲ್ಲ ಕ್ಲೀನ್ ಆಗಿತ್ತು. ಇನ್ನು ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆ ಕ್ಲೀನ್ ಮಾಡ್ಕೊಬೇಕು, ನನ್ನ ಕೆಲಸ ಅದು. ನೋಡಿ ನಾವು ಇಷ್ಟು ಮಾಡೋಷ್ಟರಲ್ಲಿ 5:30 ಆಗಿತ್ತು. ಇನ್ನೂ ದೇವ್ರ ಸಾಮಾನು ತೊಳೆದಿರಲಿಲ್ಲ, ತೊಳೆಯೋಕ್ಕೆ ಎಲ್ಲ ತೆಗ್ದಿಟ್ಕೊಂಡಿದ್ದೀನಿ ಆಚೆಗೆ. ಹಾಗೆಯೇ ಅಡುಗೆನೂ ಮಾಡ್ಕೊಂಬಿಡೋಣ. ಉಪ್ಸಾರು ಮಾಡಬೇಕಾಗಿತ್ತು, ಸ್ವಲ್ಪ ಅವರೆಕಾಯಿ ಸುಳಿದಿದ್ರಲ್ಲ ಅದರಲ್ಲೇ ಒಂದು ಸ್ವಲ್ಪ ಒನ್ ಟೈಮಿಗೆ ಆಗಂಗೆ ಉಪ್ಸಾರು ಮಾಡ್ಕೊಂಬಿಡೋಣ ಅಂತ ಒಂದು ಸೈಡಿಗೆ ಸಾಂಬಾರಿಗೂ ಸಹ ಇಟ್ಕೊಂಡು ಹಾಗೆ ದೇವ್ರ ಸಾಮಾನು ತೊಳ್ಕೊಂಡೆ. ನಾನು ಯಾವಾಗಲೂ ಮುಂಚೆ ಈ ಥರ ಕೆಲ್ಸಗಳಿದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲ್ಸಗಳಿದ್ರೆ
ಸಾಂಬಾರು ಮಾಡಿಟ್ಬಿಡ್ತಿದ್ದೆ ಬೆಳಗ್ಗೆನೇ. ಬಟ್ ಇವಾಗ ನಮ್ಮ ಮಾರ್ನಿಂಗ್ ಏನಾದರೂ ನಾಷ್ಟ ಮಾಡಲೇಬೇಕಾಗಿತ್ತು. ಅದಕ್ಕೋಸ್ಕರ ಇನ್ನೇನು ಒಬ್ಳಿಗೆ ಇನ್ನೇನು ಎಲ್ಲರಿಗೂ ಮಾಡೋಣ ಅಂತ ಹೇಳ್ಬಿಟ್ಟು ರೊಟ್ಟಿ ಮಾಡಿದ್ದೆ. ಉಪ್ಸಾರಿಗೆ ನೀರು ಕಾಯಕ್ಕಿಕ್ಕಿ ಎಲ್ಲನೂ ಪಾತ್ರೆನೂ ಸಹ ಎಲ್ಲ ತೊಳ್ಕೊಂಬಿಟ್ಟೆ. ನಮ್ಮ ಮನೇಲೇನು ಜಾಸ್ತಿ ದೇವ್ರ ಸಾಮಾನು ಇರೋಲ್ಲ, ಒಂದು ಅರ್ಧ ಗಂಟೆಲಿ ದೇವ್ರ ಸಾಮಾನೆಲ್ಲ ತೊಳ್ದು ಒರೆಸಿಟ್ಬಿಡ್ಬೋದು, ಅಷ್ಟೇ ಇದ್ದಿತ್ತು. ನೆಕ್ಸ್ಟು ಸಂಜೆ ಆಗಿತ್ತು, ನನ್ನ ಮಗಳು ಸ್ಕೂಲಿಂದನೂ ಬಂದಿದ್ಲಲ್ಲ, ಅವಳಿಗೂ ಸಹ ಬರೆಸ್ಬೇಕಾಗಿತ್ತು. ಅವಳ ಪಾಡಿಗಳು ಬರ್ಕೊತಾ ಇದ್ಲು, ಏನಾದರೂ ಡೌಟ್ ಇದ್ದಾಗ ಮಾತ್ರ ಬಂದು ಕೇಳ್ತಾ ಇರ್ತಾಳೆ. ಆವಾಗ ಹೇಳ್ತೀನಿ, ರಜೆ ಇತ್ತು ಬಟ್ ಆದ್ರೂ ನಾನು ಬರೆಸ್ತೀನಿ. ಒಂದೇ ದಿವಸದಲ್ಲಿ ಎಲ್ಲ ಹೋಮ್ವರ್ಕು ಅವಳು ಬರೆಯೋಕ್ಕಾಗಲ್ಲ, ಅಡ್ಡ ಮಾಡ್ತಾಳೆ ಒಂದು ಟೈಮಲ್ಲಿ. ಆಮೇಲೆ ಬರ್ಕೊತೀನಿ ಅಂತ. ಆಮೇಲೆ ಒಂದು ದಿವಸ ಏನಾದರೂ ಗ್ಯಾಪ್ ಬಂತು ಅಂದರೆ ಇನ್ನೊಂದು ದಿವಸನೂ ಅದೇ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ನನ್ನ ಕೆಲಸನೂ ಎಲ್ಲ ಮುಗ್ದಿತ್ತು. ಆಮೇಲೆ ಸ್ವಲ್ಪ ಹೊತ್ತು ಅವಳಿಗೂ ಬರ್ಸ್ಕೊಂಡು ಕೂತ್ಕೊಂಡೆ. ಮ್ಯಾಥ್ಸು, ಕನ್ನಡ ಅಂತ 4 ಹೋಮ್ವರ್ಕ್ ಕೊಟ್ಟಿದ್ದರು. ಒಂದು ದಿವಸ ರಜಕ್ಕೆ 4 ಹೋಮ್ವರ್ಕ್ ಕೊಟ್ಟಿದ್ದರು. ಸರಿ ಇನ್ನೇನು ಮಾಡೋದು, ಟೆಸ್ಟ್ ಬೇರೆ ಹತ್ರ ಬರ್ತಾಯಿದೆ, ನೋಡಬೇಕು ಹೆಂಗೆ ಪ್ರಿಪೇರ್ ಆಗ್ತಾಳೋ ಅವಳು. ಈ ನಡುವೆ ಅಂತೂ ದಿನ ಕೂತ್ಕೊಂಡು ಓದೋದು ಬಿಟ್ಬಿಟ್ಟಿದ್ದಾಳೆ. ಒಂದೊಂದು ದಿವಸ ಹಠ ಮಾಡ್ತಾಳೆ, ಬೆಳಗ್ಗೆ ಬರ್ಕೊತೀನಿ ಅಂತಾಳೆ, ನಿದ್ದೆ ಬರ್ತೈತೆ ಅಂತಾಳೆ. ಅವಾಗ ಸರಿ ಆಯ್ತು ಇನ್ನೇನು ಮಾಡೋದು ಅಂತ ಬಿಟ್ಟರೆ ಅವಾಗ ತಾನೇ ಜೊತೆ ಆಟ ಆಡ್ಕೊಂಡಿರ್ತಾಳೆ. ಈ ರೀತಿ ಎಲ್ಲ ಮಾಡ್ತಾರೆ ಮಕ್ಕಳು. ನಾನು ಇನ್ನೂ UKG ಅಲ್ವಾ ಅಂತ ಅಷ್ಟೊಂದು ಸ್ಟ್ರಿಕ್ಟಾಗಿ ಏನು ಬೆಳೆಸ್ತಾ ಇಲ್ಲ. ಈ ವರ್ಷ ಹೋಗಲಿ, ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಸ್ವಲ್ಪ ಕೂರಿಸ್ಬೇಕು ಡೈಲಿ ಓದ್ಕೊಳೋದಕ್ಕೆ. ಸೊ ಅವಳದು ಹೋಮ್ವರ್ಕ್ ಎಲ್ಲ ಆಯಿತು, ಅಡುಗೆನೂ ಆಗಿತ್ತು, ಊಟನೂ ಸಹ ಮಾಡಿದ್ವಿ. ಇನ್ನೇನು ಈ ರೀತಿಯಾದಂಥ ಹಬ್ಬಗಳಲ್ಲಿ ಎಲ್ಲನೂ ಮಾಡಲೇಬೇಕು. ಒಂದು ದಿವಸ ಒಂದು ಕೆಲಸ ಮಿಸ್ ಆಯಿತು ಅಂದರೆ ಇನ್ನೊಂದು ದಿವಸಕ್ಕೆ ನಮಗೆ ಕಷ್ಟ ಆಗುತ್ತೆ. ಅಂದರೆ ಬೆಳಗ್ಗೆಗೆ ಇನ್ನೂ ಸ್ವಲ್ಪ ಕಷ್ಟ ಆಗ್ಬಾರ್ದು ಅಂತ ಇವತ್ತೆಲ್ಲ ಫುಲ್ಲು ನಾಳೆಗೂ ಪ್ರಿಪೇರ್ ಆಗಿಬಿಟ್ಟಿದ್ದೆ. ಇನ್ನೇನಿಲ್ಲ, ಬೆಳಗ್ಗೆ ಎದ್ದು ಪೂಜೆ ಮಾಡಿ ಪ್ರಸಾದಕ್ಕೆ ಏನಾದರೂ ಮಾಡ್ಕೊಬೇಕು, ಆ ರೀತಿಯಾಗಿ ಮಾಡ್ಕೊಂಡಿದ್ದೆ ಕೆಲಸಗಳನ್ನ ಇವತ್ತು. ಇನ್ನು ತಾನ್ಯ ಅವ್ರ ಅಪ್ಪ ಬಂದಿದ್ದರು, ಇನ್ನು ಲಾಸ್ಟ್ ಬ್ರಷ್ ಶೀಟ್ ಹಾಕಬೇಕಾಗಿತ್ತು. ನಾನು ಆಮೇಲೆ ಹಾಕ್ಕೊಳ್ಳೋಣ ಬಿಡು ಅಂತ ಸುಮ್ಮನೆ ಆಗಿದ್ದೆ. ಅದೊಂದು ಕೆಲಸ ತಾನ್ಯವ್ರ ಅಪ್ಪನ ಕೈಲಿ ಮಾಡಿಸ್ದೆ. ಮಾಡ್ತಾರೆ, ಅವ್ರಿಗೂ ಗೊತ್ತು ಬೆಳಗ್ಗೆಯಿಂದ ಸಾಕಾಗಿರುತ್ತೆ ಅಂದ್ಬಿಟ್ಟು ಅದೊಂದು ಹೆಲ್ಪ್ ಮಾಡ್ತಾರೆ. ನಮ್ಮ ಮನೇಲಿ ಏನಿಲ್ಲ, ನಮ್ಮ ಮನೇಲಿ ಗಂಡಸರು ಸಹ ಏನಾದರೂ ಹೆಲ್ಪ್ ಬೇಕು ಅಂದರೆ ಮಾಡ್ತಾರೆ. ಊಟ ಎಲ್ಲ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ ಇವತ್ತು ತಾನ್ಯವ್ರಪ್ಪ ಬೇರೆ ಲೇಟಾಗಿ ಬಂದಿದ್ದರು. ಅವ್ರು ಬಂದಾಗಲೇ 10 ಗಂಟೆ ಆಗಿತ್ತು. ಇನ್ನು ಊಟ ಮಾಡಿ ಮಲ್ಗೋ ಅಷ್ಟರಲ್ಲಿ 10:30 ಆಗೋಗಿತ್ತು. ಅಂದರೆ ಮಲ್ಕೊಂಡ್ರೆ ಸಾಕಪ್ಪ ಅಂತ ನನಗನ್ಸಿತ್ತು. ಅಪ್ಪ ಮಗಳಿಗೆ ಫುಲ್ ಎನರ್ಜಿ ಐತೆ, ಆಟ ಆಡ್ಸ್ಕೊಂಡು ಕೂತಿದ್ದು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.